43 ಹಾಗೂ 44ನೇ ಕವನ. ಕುಳನಃ ದಾಧಾರನನು ದುರ್ಮೇಳನಃ ಮಿತ್ರನನು ತನಗನುಕೂಲ ಇಲ್ಲದ ಸತಿಯ ನಂತರ್ದಾಯಿಯ ನರನ ವ್ಯಾಳ ಯುತವ ನಿಳೆಯ ವಿನುತುವ ಕಾಲದಲ್ಲಿ ವರ್ಜಿಸುವುದಲ್ಲದೋ ಡೋಳಿಗವು ಹಿರಿದಹುದು ಚಿತ್ತೈಸೆಂದನ ಶಕುನಿ. ಅಂದರೆ ದುಷ್ಟನಾದ ಒಡೆಯನನ್ನು, ಅಂದರೆ ಕುಳನಃ ದಾತಾರನನು ಅಂದರೆ ದುಷ್ಟನಾದ ಒಡೆಯನನ್ನು, ದುರ್ಮೇಳನಹಿ ಮಿತ್ರನನ್ನು ಸೇರಲು ಅಯೋಗ್ಯನಾದ ಸ್ನೇಹಿತನನ್ನು, ಅನುಕೂಲ ಇಲ್ಲದ ಹೆಂಡತಿಯನ್ನು, ಗುಟ್ಟಾಗಿ ಲೆಕ್ಕ ಹಾಕುವ ಮನುಷ್ಯನನ್ನು, ಹಾವು ಸೇರಿಕೊಂಡಿರುವ ಮನೆಯನ್ನು ಆದಷ್ಟು ಬೇಗ ಬಿಟ್ಟು ಬಿಡಬೇಕು. ಹಾಗೆ ಮಾಡದಿದ್ದರೆ ಮುಂದೆ ಹೆಚ್ಚಿನ ಕಷ್ಟಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ಶಕುನಿಯು ದುರ್ಯೋಧನಿಗೆ ತಿಳಿಸುತ್ತಾನೆ. 44ನೇ ಕವನ. ಎಲ್ಲರಿಂ ಬಹುಧನವ ಕೋಳು ನಿನ್ನಲ್ಲಿ ಕಾಣಿಯ ಬರಿದೆ ಸೋಲದಿರು ಇಲ್ಲವೆನ್ನದೆ ನುಡಿದು ಕಾಲಕ್ಷೇಪವನ್ನು ಮಾಡು. ಒಳ್ಳಿದನು ನಮಗೆಂಬ ನಯ ನುಡಿ ಎಲ್ಲರಲ್ಲಿ ಬೆಚ್ಚೆಂದ ರಿಪುಗಳ ಗಡಿಹೂ ಮಂತ್ರವಿದು ಕೇಳೆಂದನ ಶಕುನಿ. ಅಂದರೆ ಸರ್ವರಿಂದಲೂ ಬಹಳವಾದ ಧನವನ್ನು ತೆಗೆದುಕೋ, ನಿನ್ನಲ್ಲಿರುವ ಒಂದು ಕಾಣಿಯನ್ನು ಕೊಡಬೇಡ, ಅಂದರೆ ಒಂದು ನಾಣ್ಯವನ್ನು ಕೊಡಬೇಡ, ಕೊಡುವುದಿಲ್ಲವೆಂದು ಹೇಳದೆ ಕಾಲವನ್ನು ತಳ್ಳು. ಎಲ್ಲರೂ ಇವನು ನಮಗೆ ಒಳ್ಳೆಯವನಾಗಿದ್ದಾನೆಂದು ಹೇಳುವಂತೆ ಅವರನ್ನು ನಂಬಿಸು. ಶತ್ರುಗಳ ವಿಜಯವನ್ನು ತಪ್ಪಿಸುವ ಮಂತ್ರ ಇದುವೇ ಎಂದು ಶಕುನಿಯು ದುರ್ಯೋಧನಿಗೆ ತಿಳಿಸುತ್ತಾನೆ. ಧನ್ಯವಾದಗಳು.